40 ಲಕ್ಷ ಲೋನ್ ತಗೊಂಡಿದೆ ಬ್ಯಾಂಕಲ್ಲಿ. 40 ಲಕ್ಷ ಲೋನ್ ತಗೋಬೇಕಾದ್ರೆ ಅವ್ರು ಏನು ಹೇಳಿದ್ರು, ಯಾವ ಥರ ಕಟ್ಟಬೇಕು ಅಂತ ಹೇಳಿದರು. ಆಮೇಲೆ ಕಟ್ಟಬೇಕಾದ್ರೆ ಇನ್ನೊಂದು ಹೇಳಿದರು, ನೀವು ಮುಂಚೆ ನಿಮ್ಮ ಮಧ್ಯೆ ಎಲ್ಲಾರ ಎಷ್ಟು ನಿಮ್ದು ಏನಿದೆ ಮಧ್ಯೆ ಕಟ್ಟಬೇಕಾದ್ರೆ ನಿಮ್ದು ಏನಿದೆ ಅದನ್ನ ಇದ್ರ ಪ್ರಕಾರ ನೀವು ಕಟ್ಟಬೇಕು ಅಂತ ಹೇಳಿದ್ರು. ನನಗೆ ಇನ್ನು 29 ಲಕ್ಷ ದುಡ್ಡು ಕಟ್ಟಬೇಕಾಗ್ತೀನಿ. ಇಲ್ಲಿ 29 ಲಕ್ಷ ಕೊಟ್ಟು ನಾನು ಕಟ್ಟಕ್ಕಾಗದೆ ಜಮೀನು ಮಾರ್ಬಿಟ್ಟು ಮುಂದೆ ಕಟ್ಟಕ್ಕಾಗಲ್ಲ ಅನ್ನೋ ಗೊತ್ತಾಗ್ಬಿಟ್ಟು ಮುಂದೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಜಮೀನು ಮಾರ್ಬಿಟ್ಟು ನಾನು 29 ಲಕ್ಷ ದುಡ್ಡು ತಗೊಂಬಂದೆ. ಇಲ್ಲಿಗೆ ದುಡ್ಡು ತಗೊಂಡು ಕಟ್ಟಬೇಕಾದ್ರೆ ಅವರು ನನಗೆ ಫೋರ್ಸ್ ಕ್ಲೋಸಿಂಗ್ ಲೆಟರ್ ಕೇಳಿದೆ ನಾನು, ಎಷ್ಟು ಕಟ್ಟಬೇಕು ಅಂತ. ನೀವು ಮೊದಲು ಅಮೌಂಟ್ ಬ್ಯಾಂಕ್ ಹಾಕ್ಬಿಟ್ಟು ಸ್ಟೇಟ್ಮೆಂಟ್ ತಂದ್ಕೊಡಿ, ಆಮೇಲೆ ನಿಮ್ದ ಕ್ಲೋಸ್ ಮಾಡ್ತೀವಿ ಅಂದರು. ನಾನು ವಿತಿನ್ನು ಜಮೀನು ಮಾರಿದಲ್ಲ ದುಡ್ಡಿತ್ತಲ್ಲ ತೊಗೊಬಿಟ್ಟು ಫೋರ್ ಕ್ಲೋಸ್ ಅದು ಬ್ಯಾಂಕ್ ಹಾಕ್ಬಿಟ್ಟು ಸ್ಟೇಟ್ಮೆಂಟ್ ತಂದು ಕೊಟ್ಟೆ. ಅದು ತಂದು ಕೊಟ್ಟ ಮೇಲೆ ಫೋರ್ ಕ್ಲೋಸ್ ಲೆಟರ್ ಕೊಡಬೇಕಾದ್ರೆ ನನಗೆ 15 ದಿವಸ ತಟಾಯಿಸಿದ್ರು. ಸರ್ ಅಲ್ಲಿ ಹೆಡ್ ಆಫೀಸಿಂದ ಬರಬೇಕು, ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು ಅಂತ. ನಾನು 15 ದಿವಸ 20 ದಿವಸ ಟ್ರೈ ಮಾಡಿದ 20 ದಿವಸ ಆದಮೇಲೆ ಬಂದು ಗಲಾಟೆ ಮಾಡಿದೆ. ಅದಕ್ಕೆ 29 ಲಕ್ಷ ಬಡ್ಡಿ ಎಷ್ಟಾಗುತ್ತೆ ದಿನ ನಾನು ತಂದು ಬ್ಯಾಂಕ್ ಕಟ್ಬಿಟ್ಟು ತೊಂದರೆ ಕೊಡ್ತಾ ಇರಲಿಲ್ಲ ಅಂದ್ಬಿಟ್ಟು ಯಾವ ಗಲಾಟೆ ಮಾಡಿದೆ. ಬರೀ 5 ನಿಮಿಷ ಗಲಾಟೆ ಮಾಡಿದೆ. ಯಾರ್ಯಾರು ಕರ್ಸ್ತೀನಿ ಅಂದಮೇಲೆ 5 ನಿಮಿಷ ಕೊಟ್ಟರು ನನಗೆ. ಕಟ್ಟಾದ್ಮೇಲೆ ಸರ್ ಆಮೇಲೆ ಅದನ್ನ ತಿರ್ಗಾ ಫೋರ್ ಕ್ಲೋಸ್ 29 ಲಕ್ಷ ಅಂದಲ್ಲ, 29 ಲಕ್ಷಕ್ಕೆ ನೀವು ಪೆನಾಲ್ಟಿ ಅಂತ 1,45,000 ಎಕ್ಸ್ಟ್ರಾ ಹಾಕಿದ್ದಾರೆ. ಕಟ್ಬೇಕಾದ್ರೆ 29 ಲಕ್ಷ 1,45,000 ಹಾಕಿದ್ದಾರೆ. ಎಕ್ಸ್ಟ್ರಾ ಅಮೌಂಟ್ ಕಟ್ಟಿದ್ದೆ ಅಂದ್ರೆ ಮೊದಲೇ ಕಟ್ಟಿದ್ದಕ್ಕೆ ದಂಡನ ಅದು? ಹೌದು, ಮುಂಚೆನೆ ಕಟ್ಟಿದ್ದೀನಿ ನಾನು. ಕಟ್ಟಿರೋದಕ್ಕೆ ದಂಡ ಅದು. ಈಗ 29 ಲಕ್ಷ ನಾನು ಮಾತ್ರ ಕಟ್ಬೇಕಾಗತ್ತಲ್ಲ, ಇಲ್ಲಿ ದಂಡ ಹಾಕ್ತಾರೆ. ಅದೊಂದು ಸಾಲ ಬೇರೆ ಕಡೆ ಬ್ಯಾಂಕ್ ಒಳ್ಳೆ ಸರ್. ಸಾಲನ ನಾವು ಕ್ಲೋಸ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಅಲ್ಲಿ ಹೋದ್ರೆ ಅದೇನ್ ಇಂಟ್ರೆಸ್ಟ್ ಅದೇ ಕಟ್ ಮಾಡ್ಬಿಟ್ಟು ಕಟ್ಸ್ಕೊತಾರೆ. ಇಲ್ಲಿ ನನ್ ದುಡ್ಡು ಕಟ್ಬೇಕಾರೆ ಅದಕ್ಕೆ 1,45,000 ನಾನು ದಂಡ ಕಟ್ಟಿದ್ದೀನಿ. ಈಗ ಕಟ್ಟು ಕ್ಲೋಸ್ ಮಾಡಿದ್ದೀನಿ, ತೊಂದರೆ ಇಲ್ಲ. ಆದ್ರೆ ಬೇರೆಯವ್ರಿಗೆ ಈ ತರ ಮೋಸ ಆಗ್ಬಿಟ್ಟು ಸರ್, ಇದು ಮೇಯ್ನು. ಯಾಕಂದ್ರೆ ಬಡವ್ರ ಬಗ್ಗೆ ಇರ್ತಾರೆ. ನಾನು ಸರ್ ಜಮೀನ್ ಮಾರಿ ತಂದು ದುಡ್ಡು ಕಟ್ಟಿರೋದು ಇದಕ್ಕೆ 1,45,000 ಪೆನಾಲ್ಟಿ ಅಂದ್ರೆ ಏನ್ ಅರ್ಥ ಅಲ್ಲ ಹೇಳಿ ನೀವು? ಏನ್ ಅರ್ಥ ಆಗುತ್ತೆ ಇದಕ್ಕೆ? ಆಮೇಲೆ ಫೋರ್ ಕ್ಲೋಸ್ ಲೆಟರ್ ಕೊಟ್ಟ ಮೇಲೆ 1 ದಿವಸಕ್ಕೆ 1,147 ಪೆನಾಲ್ಟಿ ಕಟ್ಟಲಿಲ್ಲ ಅಂತ. ನಾನು ನೋಡಿ ನೆನ್ನೆ ಸರ್ ಇದನ್ನ ಡಿ ಅಮೌಂಟು 3 ಲಕ್ಷ ಅವ್ರು ಹೇಳಿದಷ್ಟು 1,45,000 ಸೇರಿಸಿ 1,49,148 ನಾನು ಕಟ್ಟಿದ್ದೀನಿ. ಕಟ್ಬಿಟ್ಟು ಇದನ್ನ ತಂದು ನೆನ್ನೆ ಬ್ಯಾಂಕ್ ಕಟ್ಟಿದ್ದೀನಿ. ಅದೇ ಬ್ಯಾಂಕ್ ತಾನೇ ಕಟ್ಟಿರೋದು ನಾನು. ಇವತ್ತು ಬಂದು ಕೇಳಿದ್ರೆ ಅದನ್ನ ನನ್ನ ಹತ್ರ ತಂದ್ಬಿಟ್ಟು ಸೈನ್ ಹಾಕ್ಬೇಕಾಯ್ತು. ಇವತ್ತು 1,114 ಕಟ್ಟಿ 147 ಕಟ್ಟಿ ಅಂತ ತಿರ್ಗಾ ಕೇಳಿದ್ರು. ಅದನ್ನು ಗಲಾಟೆ ಮಾಡ್ಬಿಟ್ಟು ಸರ್ ನಿಮ್ಮ ಪ್ರೆಸ್ ಕಳಿಸಿ ಸರ್. ಫುಲ್ಲು ತೊಂದರೆ ಆಗ್ತಿದೆ ಸರ್ ಇವ್ರದ್ದು. ನಮ್ಗೇನು ದಯವಿಟ್ಟು ನಮ್ಗೇನಿಲ್ಲ, ನಮ್ದು ಏನು ಅವ್ರದ್ದು ಅದೇ ಇಂಟ್ರೆಸ್ಟ್ ನೋಡಿ. ಇಂಟ್ರೆಸ್ಟ್ ಪ್ರತಿಯೊಂದುವೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 47,433ಕ್ಕೆ 33,333 ಒಂದೊಂದು ತಿಂಗಳಿಗೆ ಇಂಟ್ರೆಸ್ಟ್. ಅದ್ರ ಪ್ರಕಾರ ಕಟ್ಕೊ ಬಂದಿದ್ದೀವಿ. ಈಗ ನೋಡಿ 29 ಲಕ್ಷದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. 29 ಲಕ್ಷದ 11 ರೂಪಾಯಿ ಕಟ್ಟಬೇಕು. ನಾನು ಇದನ್ನ ಕಟ್ಟಬೇಕು ಅಂದ್ರೆ 1,45,000 ನಾನು ದುಡ್ಡು ಎಕ್ಸ್ಟ್ರಾ ಕಟ್ತಾ ಇದ್ದೀನಿ ನಾನೀಗ. ಏನ್ ಮಾಡೋದು ಸರ್? ಎಲ್ಲಿ ತಂದು ಸರ್ ಕಟ್ಟೋದು ನಾವು ಈ ತರ ಆದ್ರೆ? ಸ್ನೇಹಿತರೆ ನೋಡಿ, ಇದು ಇವರು ಸಮಸ್ಯೆ ಆಗಿದೆ. ಯಾಕೆ ಅಂತ ಅಂದ್ರೆ ತಾವು ಪಡೆದ ಸಾಲಕ್ಕೆ ಬಡ್ಡಿ ಕಟ್ಟೋದ್ರ ಜೊತೆಗೆ ಇವರು ದಂಡ ಕೂಡ ಕಟ್ಟಬೇಕು. ಇದು ಒಬ್ಬರೇ ಅಲ್ಲ, ಇನ್ನೊಬ್ಬರು ಗ್ರಾಹಕರು ಇದ್ದಾರೆ. ಅವ್ರು ಯಾರು ಅಂತ ಕೇಳ್ತಾ ಹೋಗೋಣ. ಸರ್, ಯಾವ ಊರು ನಿಮ್ದು? ಸರ್, ನಮ್ದು ಅಮೃತ ರೋಬ್ಳಿ ಹನುಮಾಪುರ. ನಮ್ದು ಇದೇ ತರ ಮಾಡಿದ್ರು. ಮನೆ ತಗ ತಿರುಗಿದ್ರು, ಅಂಗಡಿ ಇತ್ತು ನಮ್ದು. 8 ಲಕ್ಷ 10 ಲಕ್ಷ ಸಾಲ ಕೊಡ್ತೀವಿ, ನಿಮ್ಗೆ ಏನು ಸುರುಟಿ ಇಲ್ಲ, ನೀವು ಬರೀ ಇದ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡು ನಮ್ಮ ಮನೆ ಹತ್ರ ಅಂಗಡಿ ತಕ್ಕ ಬಂದು ಅಮೃತರಿಗೆ ಕಡಿಮೆ ಪರ್ಸೆಂಟ್ ಬಡ್ಡಿ ಕೊಡ್ತೀವಿ, 14% 17% ಅಂತ ಅಂದ್ರು. ಸ್ಯಾಂಕ್ಷನ್ ಆದ್ಮೇಲೆ ನೀವು ಮನೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತಂದ್ರು. ಆದ್ಮೇಲೆ ಈಗ ನಾವು ತಗೊಂಡಿದ್ದು 14 ಲಕ್ಷ ರೂಪಾಯಿ ದುಡ್ಡು. 14 ಲಕ್ಷ ರೂಪಾಯಿಗೆ 3,10,000 ತಿರ್ಗ ಕಟ್ಬೇಕು ಅಂತ ಬಂತು. ಬಡ್ಡಿನ ಎಷ್ಟೊಂದು 27% ಬಡ್ಡಿ ಹಾಕಿದ್ದಾರೆ. 27% ಬಡ್ಡಿನೂ ಕಟ್ಟಿ ತಿರ್ಗಿ ಕ್ಲೋಸ್ ಮಾಡಕ್ ಬಂತ ಅಂತಂದಾಗ 16,667 ರೂಪಾಯಿ GST ಸೇರ್ಸಿ ಕಟ್ಟಿದ್ದಾರೆ. ಆಮೇಲೆ ಪೆನಾಲ್ಟಿ 2,128 ರೂಪಾಯಿ. ತಿರ್ಗಾ ಪೆನಾಲ್ಟಿ ಆ ದುಡ್ಡಿಗೆ 987 ರೂಪಾಯಿ. ಒಟ್ಟು 3,10,000 ರೂಪಾಯಿ ತಿರ್ಗಾ ಇರೋ ಅಸಲು ಕಟ್ಟಕ್ಕೆ 1 ಲಕ್ಷದ 10 ಲಕ್ಷ ಕಟ್ಟೋದಕ್ಕೆ 21,000 ರೂಪಾಯಿ ಬಡ್ಡಿ ಹಾಕಿದ್ದಾರೆ. 28,000 ರೂಪಾಯಿ ಬಡ್ಡಿ ಹಾಕಿದ್ದಾರೆ. ಈಗ 28,000 ರೂಪಾಯಿ ದಂಡ ವಸೂಲು ಮಾಡಿ ಕ್ಲೋಸ್ ಮಾಡಿದ್ದಾರೆ. ಅದು ಕ್ಲೋಸ್ ಮಾಡಕ್ಕೆ 15 ದಿನ ತಿರುಗಿಸಿದ್ರು. ಇವತ್ತು ಮ್ಯಾನೇಜರ್ ಇಲ್ಲ, ಇವತ್ತು ಹೆಡ್ ಆಫೀಸ್ ಬರ್ತಿದ್ದೀವಿ, ಇವತ್ತ ನಿಮಗೆ ರೆಕಾರ್ಡ್ ಬರೋದಿಲ್ಲ, ಇವತ್ತು ನೀವು ಮಾಡಿರೋದು ಕ್ಲೋಸ್ ಮಾಡಕ್ಕಾಗಲ್ಲ, ನಮಗೆ ಟೈಮ್ ಆಗೋಯ್ತು. ಮಧ್ಯಾಹ್ನ 1 ಗಂಟೆಗೆ ಬಂದಾದ್ರೆ ಇಲ್ಲಿ 3-4 ಗಂಟೆ ಬರ್ತಾರೆ. ಇಲ್ಲಿ ಬಂದಿದ್ರೆ ಬೇರೆ ಕಡೆ ಫೀಲ್ಡ್ ಅಂತಾರೆ ಮ್ಯಾನೇಜರ್ ಮಂಜುನಾಥ್ ಅಂದ್ಬಿಟ್ಟು. ನನ್ನೆಲ್ಲ ಫೀಲ್ಡ್ ಅಲ್ಲಿ ಇದೆ ಅಂದ್ಬಿಟ್ಟು ಮಾಡಿದ್ವಿ ಅಂತಾರೆ. ನಾನು ಯಾವ ಗಲಾಟೆ ಮಾಡ್ತಂದ್ರೆ 10 ನಿಮಿಷಕ್ಕೆ ಇಲ್ಲಿ ಬಂದು ಕೂತ್ಕೋತಾರೆ. ನಾನು ಇವತ್ತು ಡೋರ್ ಹೇಳ್ದಿ ಗಲಾಟೆ ಮಾಡಿದ್ದಕ್ಕೆ ತಿರ್ಗಾ ಪೆನಾಲ್ಟಿ ಕಟ್ಟ ಅಂತ ಬಂದ್ರು. ಇವತ್ತು ಕ್ಲೋಸ್ ಮಾಡಿದ ನಂಬರ್ ಕೊಟ್ಟರೆ ನಾನು ಎಲ್ಲ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಅದಕ್ಕೆ ನೀವು ಕ್ಲೋಸ್ ಮಾಡೋಕ್ಕಾಗಲ್ರಿ, ಇವತ್ತು ಇಲ್ಲಿವರೆಗೂ ಬಡ್ಡಿ ಕಟ್ಟಬೇಕು ಅಂತಂದ್ರು. ಬಡ್ಡಿ ಕಟ್ಟಕ್ಕಾಗಲ್ಲ, ಅದೆಲ್ಲಿ ಕೊಟ್ಟಕ್ಕೆ ಆಯ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಡೋರ್ ಕ್ಲೋಸ್ ಮಾಡಿದೆ. ಡೋರ್ ಕ್ಲೋಸ್ ಮಾಡಿದ್ಮೇಲೆ ಇವಾಗ ಅರ್ಧ ಗಂಟೆಗೆ ಎಲ್ಲ ರೆಡಿ ಮಾಡಿಕೊಟ್ರು ಪೇಪರ್. ಕೊಟ್ಟಿದ್ದಾರೆ. ಇನ್ನು ನಮ್ದು ರೆಕಾರ್ಡ್ ಕೊಟ್ಟಿಲ್ಲ. ನಾನು ಇವಾಗ 28,000 ರೂಪಾಯಿ ದಂಡ ಕಟ್ಟಿದ್ದೀನಿ. ನಾವು ನಮ್ ದುಡ್ಡಿಗೆನೆ ಕ್ಲೋಸ್ ಮಾಡೋದಕ್ಕೋಸ್ಕರ. ಆ ದುಡ್ಡು ನಾವು ಮುಂದೆ ಕಟ್ಬೇಕಾದ ದುಡ್ಡು ನಾವು ಬೇಗ ಕಟ್ಟಿದ್ಕೆ
28,000 ರೂಪಾಯಿ ದಂಡ ವಸೂಲು ಮಾಡಿದ್ದಾರೆ. ಈ ವಿಚಾರವಾಗಿ ನೀವು ನೋಡ್ತಾ ಇರೋರಿಗೆ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಮ್ ತರ ಮೋಸ ಹೋಗ್ಬೇಡಿ. ನಾವೇನೋ ಈ ನನ್ನ ಮಕ್ಳು ಬಂದು ಸೋಳೆ ಮಕ್ಳು ಬಂದು ನಮ್ಮನ್ನೆಲ್ಲ ಅಧ್ವಾನ ಮಾಡಿ ನಮ್ಮ ಹತ್ರ 7 ಲಕ್ಷ ದುಡ್ಡು ಕೊಟ್ಟು 14 ಲಕ್ಷ ಬಡ್ಡಿ ಕಡಿಸ್ಕೊಂಡು ತಿರ್ಗಾ ಪೆನಾಲ್ಟಿ ಆಗ್ತದೆ. ನಾವು ದುಡ್ಡು ಎಕ್ಸ್ಟ್ರಾ ಕಟ್ತೀವಿ ಅಂತಂದ್ರು ನಾವು ಕ್ಲೋಸ್ ಮಾಡ್ತೀವಿ ಅಂತಂದ್ರೆ ನಮ್ಮ ಹತ್ರ ಬಡ್ಡಿ ಕಟ್ಸ್ಕೊತಾರೆ. ಇಂಥ 420ಗಳು ಪ್ರೈವೇಟ್ ಇದಕ್ಕೆ ಹೋಗ್ಬೇಡಿ ಯಾರು, ದಯವಿಟ್ಟು ಯಾರು ಕೈ ಕಟ್ಟೋದು ಸರಿ. ಇದನ್ನ ಸರ್ ಹೌದು, ಯಾಕೆ ಅಂತ ಅಂದ್ರೆ ನಿಮ್ಮೂರಲ್ಲಿರೋ ಬ್ಯಾಂಕ್ ಹೋಗಿ ನೀವು ಸಾಲ ಕೇಳುವಂತ ಸಂದರ್ಭದಲ್ಲಿ ಮ್ಯಾನೇಜರು ನೀವು ಏನೇನೋ ಡಾಕ್ಯುಮೆಂಟ್ ಕೇಳ್ತಾನಪ್ಪ, ಇವನ ಹತ್ರ ಸಾಲ ತಗೊಳ್ಳೋದು ಬೇಡ ಅಂತ ಹೇಳ್ತೀರಾ. ಆಗ ಮನೆತಕ್ಕೆ ಬಂದಂತ ಒಬ್ಬ ಇಂಥ ಲೋಕಲ್ ಅಥವಾ ಒಂದು ಪರದೇಶಿ ಅಥವಾ ಖಾಸಗಿ ಕಂಪನಿಯ ಫೈನಾನ್ಸ್ ಕಂಪನಿಗಳು ನಿಮ್ಗೆ ತಲೆ ಕೆಡಿಸಿ ಸಾಲ ಕೊಡ್ತೀವಿ ಅಂತ ನಿಮ್ಮ ಭೂಮಿಯನ್ನ, ನಿಮ್ಮ ಆಸ್ತಿಯನ್ನ ಅಡಮಾನ ಮಾಡ್ಕೊಂಡು ನಿಮ್ಮ ಮನೆ ಹಾಳು ಮಾಡ್ತಾರೆ. ಒಂದು ಕಡೆ ಇವ್ರಿಗಾಗಿರುವಂತ ನೋವು ಬೇರೆ ಯಾರಿಗೂ ಆಗ್ಬಾರ್ದು. ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿಯ ನೋವುಗಳನ್ನ ನೀವು ಉಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.